ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಹೊಸ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಅಂದರೆ ನಾನು ಮಾಡ್ತಾ ಇಲ್ಲ, ನಮ್ಮ ಅಕ್ಕ ಮಾಡ್ತಾ ಇದ್ದಾಳೆ. ಪೂರಿ ಮತ್ತು ಸಾಗು. ಆಲ್ರೆಡಿ ನಾನು ಪೂರಿ ಸಾಗು ರೆಸಿಪಿನ ಶೇರ್ ಮಾಡಿದ್ದೀನಿ. ಅದಕ್ಕೆ ಇಲ್ಲಿ ನಾನು ಕಂಪ್ಲೀಟಾಗಿ ಶೇರ್ ಮಾಡ್ತಾ ಇಲ್ಲ ಪೂರಿ ಮತ್ತು ಸಾಗು ರೆಸಿಪಿನ. ನಿಮಗೆ ಪೂರಿ ಮತ್ತು ಸಾಗು ರೆಸಿಪಿ ಬೇಕು ಅಂದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ, ಪೂರಿ ಸಾಗು ರೆಸಿಪಿ ಬೇಕು ಅಂತ. ನಾನು ನೆಕ್ಸ್ಟ್ ಟೈಮ್ ಖಂಡಿತವಾಗಿ ನಿಮಗೆ ಶೇರ್ ಮಾಡ್ತೀನಿ ಪೂರಿ ಸಾಗು ರೆಸಿಪಿನ. ಇವತ್ತು ಬ್ರೇಕ್ಫಾಸ್ಟ್ಗೆ ಪೂರಿ ಮತ್ತು ಸಾಗು ತುಂಬ ಟೇಸ್ಟಿಯಾಗಿತ್ತು, ಪೂರಿ ಮತ್ತು ಸಾಗು ಕೂಡ. ಹಾಗೆ ನಮ್ಮ ರಾಜ್ಕುಮಾರ ಏನು ಮಾಡ್ತಿದ್ದಾನೆ ಅಂತ ನೋಡಿ, ಎಷ್ಟು ತಲೆಹಟ್ಟೆ ಮಾಡ್ತಾನೆ ಅಂತ ನೋಡಿ. ಅವನ ಕೈಗೆ ಏನೂ ಸಿಗಬಾರ್ದು, ಏನೇನು ಮಾಡ್ತಾ ಇದ್ದಾನೆ ನೋಡಿ ಇವನು. ನೆಕ್ಸ್ಟ್ ಇವಾಗ ನಮ್ಮ ಮಾವನ ಮನೆ ಗೃಹಪ್ರವೇಶ ಆಯಿತು, ಅದರದ್ದೊಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ. ದಯವಿಟ್ಟು ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸುಮ್ಮನೆ ಮೂರು ಜನ ಒಂದೇ ಸತಿ ಮಾಡಿದ್ರೆ ಅದಕ್ಕೆ ಒಂದ್ರ ಮೇಲೆ ಒಂದ್ರು ಮೂರು ಜನ ಮನೆ ಬಂದು ಪ್ರವೇಶಕ್ಕೆ ಬಂದಿದ್ದೀವಿ. ಹೇಳ್ಕೊನಿಗೆ ಮಾಮ, ನಮ್ಮ ಮಾವನ ಮಿಸ್ಸಸ್ ನೋಡ್ರಿ, ಇವ್ರ ಮನೆಗೆ ಗುರುಪ್ರವೇಶಕ್ಕೆ ಬಂದಿದ್ರು ಫ್ರೆಂಡ್ಸ್ ನೋಡಿ. ಇಲ್ಲ 4ನೇ ಮನೆ कार की मुझे नहीं दीदी माँ कार समझ गई, वो ओड़ी गरज को से कार पर नीचे ಸಿರಿದೇವಿಯೇ ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ, ಬೆಳಗಲು ಮನೆಯನ್ನು ಸಿರಿದೇವಿಯೇ. ಹೆಜ್ಜೆಯ ಮೇಲೊಂದೆಜ್ಜೆ ಸ್ಟಾರ್ಟ್.
ನೆಕ್ಸ್ಟ್ ಡೇ ಇನ್ನೊಂದು ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಅಂದರೆ ಗೃಹಪ್ರವೇಶ ಆಗಿ ನೆಕ್ಸ್ಟ್ ಡೇ ಇದು ಏನು ಮಾಡಿದ್ವಿ ಸಾಂಬಾರು ಅಂತ. ಬ್ರೇಕ್ಫಾಸ್ಟ್ಗೆ ನಾನೇನು ರೆಸಿಪಿನ ಶೇರ್ ಮಾಡಿಲ್ಲ. ಬ್ರೇಕ್ಫಾಸ್ಟ್ ಏನು ಮಾಡಿದ್ವಿ ಅಂತ. ದೋಸೆ ಮಾಡಿದ್ವಿ. ಅದು ಏನು ಶೇರ್ ಮಾಡಬೇಕು ಅಂತ ಅನಿಸ್ಲಿಲ್ಲ. ಯಾಕೆಂದರೆ ಆಲ್ರೆಡಿ ನಾನು ದೋಸೆ ರೆಸಿಪಿನ ತುಂಬ ಸಲ ಶೇರ್ ಮಾಡಿದ್ದೀನಿ. ಇವಾಗ ಕುಂಬಳಕಾಯಿ ಸಾಂಬಾರು ಮಾಡ್ತಾಯಿದ್ದೆ. ಕುಂಬಳಕಾಯಿ ಮತ್ತು ಹಸಿ ಬಟಾಣಿ ಬರುತ್ತಲ್ಲ, ತೊಗರಿಕಾಯಿ ಅಂತಾರೆ, ತೊಗರಿಕಾಯಿ, ಅದನ್ನು ಹಾಕ್ಬಿಟ್ಟು ನಮ್ಮ ಅಕ್ಕ ಬಸ್ಸಾರು ಮಾಡ್ತಾ ಇದ್ದಾಳೆ. ಅದರ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಕುಂಬಳಕಾಯಲ್ಲಿ ಬಸ್ಸಾರು ತುಂಬ ಚೆನ್ನಾಗಾಗುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಸ್ವಲ್ಪ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ, ಟೊಮೊಟೊ, ಜೀರಿಗೆ, ಮೆಣಸು ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು, ಸ್ವಲ್ಪ ಜೀರಿಗೆ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಸ್ವಲ್ಪ ಜಾಸ್ತಿನೇ ಹಾಕಿದ್ದಾಳೆ, ಜೀರಿಗೆ ಮತ್ತು ಮೆಣಸು ಎರಡೂ. ಸುಟ್ಬಿಟ್ಟು ಕೂಡ ಮಾಡ್ಕೋಬೋದು. ಏನು ಈರುಳ್ಳಿ ಮತ್ತು ಟೊಮೊಟೊ ಕೂಡ ಅದು ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ. ನೆಕ್ಸ್ಟ್ ಇವಾಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣಸು ಕೂಡ ಹಾಕಿದ್ದಾಳೆ. ಸ್ವಲ್ಪ ಬೆಳ್ಳುಳ್ಳಿ ನೋಡಿ, ಬೆಳ್ಳುಳ್ಳಿ ಕೂಡ ಜಾಸ್ತಿನೇ ಹಾಕಿದ್ದಾಳೆ. ಇದಷ್ಟು ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ರುಬ್ಕೊಂಡಿದ್ದಾಳೆ. ನೆಕ್ಸ್ಟ್ ಇವಾಗ ಒಗ್ಗರಣೆಗೆ ಇಲ್ಲಿ ರೆಡಿ ಮಾಡ್ಕೊಂಡಿದ್ದಾಳೆ. ಒಂದು ಪಾತ್ರೆಗೆ ಸ್ವಲ್ಪ ಕರಿಬೇವೆಲ್ಲ ಹಾಕಿ, ಈರುಳ್ಳಿ ಎಲ್ಲ ಹಾಕಿ, ಸಾಸಿವೆ ಎಲ್ಲ ಹಾಕಿ ಒಗ್ಗರಣೆ ಹಾಕ್ಕೊಂಡು ಏನು ಬೇಯಿಸ್ಕೊಂಡಿದ್ದಾಳಲ್ಲ ಕುಂಬಳಕಾಯಿ ಮತ್ತು ತೊಗರಿಕಾಯಿ ಅದನ್ನು ಕೂಡ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡಿದ್ದಾಳೆ. ಸ್ವಲ್ಪ ಕಾಯಿ ತುರಿ ಹಾಕಿದ್ದಾಳೆ ಚೆನ್ನಾಗಿರುತ್ತೆ ಅಂತ. ಇವಾಗ ನೋಡಿ ಸಾಂಬಾರು ರೆಡಿ ಆಯಿತು. ತುಂಬ ಟೇಸ್ಟಿಯಾಗಿರುತ್ತೆ. ಮುದ್ದೆಗೆ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಎಲ್ಲರೂ ಇಷ್ಟಪಟ್ಟು ತಿಂದೇ ತಿಂತಾರೆ.